ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ದ್ವಾದಶ ಜ್ಯೋತಿರ್ಲಿಂಗ ಸ್ಮರಣ ಸ್ತೋತ್ರವನ್ನು ಅರ್ಥಸಹಿತವಾಗಿ ಹೇಳುತ್ತಾ ಇದ್ದೇನೆ. ಜ್ಯೋತಿರ್ಲಿಂಗಗಳು ಸಾಕ್ಷಾತ್ ಶಿವನ ದೈವಿಕ ಸ್ವರೂಪಗಳು. ಶಿವಪುರಾಣದ ಪ್ರಕಾರ ಶಿವನು ತನ್ನ ದೈವಿಕ ಸ್ವರೂಪವನ್ನು ತೋರಿಸಲಿಕ್ಕೆ ಈ ರೀತಿಯಾಗಿ ಪ್ರಕಟಗೊಂಡ ಅಂತ ಹೇಳಲಾಗ್ತದೆ. ಸ್ತೋತ್ರವನ್ನು ಹಾಗೆಯೇ ಅದರ ಅರ್ಥವನ್ನು ನೋಡ್ತಾ ಹೋಗೋಣ. ಸೌರಾಷ್ಟ್ರೇ ಸೋಮನಾಥಂ ಚ ಶ್ರೀಶೈಲೇ ಮಲ್ಲಿಕಾರ್ಜುನಂ ಉಜ್ಜಯಿನ್ಯಾಂ ಮಹಾಕಾಲಂ ಓಂಕಾರಮಮಲೇಶ್ವರಂ ಪರಲ್ಯಾಂ ವೈದ್ಯನಾಥಂ ಚ ಡಾಕಿನ್ಯಾಂ ಭೀಮಶಂಕರಂ ಸೇತುಬಂಧೇತು ರಾಮೇಶಂ ನಾಗೇಶಂ ದಾರುಕಾವನೇ ವಾರಾಣಸ್ಯಾಂ ತು ವಿಶ್ವೇಶಂ ತ್ರ್ಯಂಬಕಂ ಗೌತಮೀತಟೇ ಹಿಮಾಲಯೇ ತು ಕೇದಾರಂ ಘುಷ್ಮೇಶಂ ಚ ಶಿವಾಲಯೇ ಏತಾನಿ ಜ್ಯೋತಿರ್ಲಿಂಗಾನಿ ಸಾಯಂ ಪ್ರಾತಃ ಪಠೇನ್ನರಃ ಸಪ್ತಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ ಇತಿ ಶ್ರೀ ಶಿವಮಹಾಪುರಾಣೇ ದ್ವಾದಶ ಜ್ಯೋತಿರ್ಲಿಂಗ ಸ್ಮರಣಂ ಸಂಪೂರ್ಣಂ. ಭಾರತದಲ್ಲಿ ಯಾವೆಲ್ಲ ಸ್ಥಾನದಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳು ಇವೆ ಅನ್ನುವಂಥದ್ದನ್ನು ಈ ಸ್ತೋತ್ರ ನಮಗೆ ಹೇಳುತ್ತಾ ಇದೆ. ಸ್ತೋತ್ರಾರ್ಥವನ್ನು ನೋಡ್ತಾ ಹೋಗೋಣ. ಸೌರಾಷ್ಟ್ರದಲ್ಲಿ ಸೋಮನಾಥನು, ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನನು, ಉಜ್ಜಯಿನಿಯಲ್ಲಿ ಮಹಾಕಾಲನು, ಓಂಕಾರದಲ್ಲಿ ಓಂಕಾರೇಶ್ವರನು ಅಥವಾ ಅಮಲೇಶ್ವರನು, ಪರಲಿಯಲ್ಲಿ ವೈದ್ಯನಾಥನು, ಡಾಕಿನಿ ಎಂಬ ಸ್ಥಳದಲ್ಲಿ ಶ್ರೀ ಭೀಮಶಂಕರನು, ಸೇತುಬಂಧದಲ್ಲಿ ರಾಮೇಶ್ವರನು, ದಾರುಕಾವನದಲ್ಲಿ ನಾಗೇಶ್ವರನು, ವಾರಾಣಸಿಯಲ್ಲಿ ವಿಶ್ವೇಶ್ವರನು, ಗೌತಮಿ ಅಂದರೆ ಗೋದಾವರಿಯ ತಟದಲ್ಲಿ ತ್ರ್ಯಂಬಕೇಶ್ವರನು, ಹಿಮಾಲಯದಲ್ಲಿ ಕೇದಾರನಾಥನು, ಹಾಗೆಯೇ ಶಿವಾಲಯದಲ್ಲಿ ಶ್ರೀ ಘುಷ್ಮೇಶ್ವರನನ್ನು ನಾವು ಸ್ಮರಿಸಬೇಕು. सौराष्ट्र प्रदेश में श्री सोमनाथ, श्रीशैल पर श्री मल्लिकार्जुन, उज्जैन पर उज्जैनी पर श्री महाकाल, ओमकार में ओमकारेश्वर अथवा अमलेश्वर, परली में वैद्यनाथ, डाकिनी नामक स्थान में श्री भीमशंकर, सेतुबंध में श्री रामेश्वर, दारुकावन में श्री नागेश्वर, वाराणसी में श्री विश्वनाथ, गौतमी के तट पर श्री त्र्यंबकेश्वर, हिमालय पर केदारखंड में श्री केदारनाथ और शिवालय में श्री घुष्मेश्वर को स्मरण करना चाहिए. ಇನ್ನು ಈ ಜ್ಯೋತಿರ್ಲಿಂಗ ಕ್ಷೇತ್ರಗಳ ಸ್ಮರಣೆ ಮಾಡುವುದರಿಂದ ಉಂಟಾಗುವಂತಹ ಫಲವನ್ನು ಮುಂದಿನ ಶ್ಲೋಕದಲ್ಲಿ ನಾವು ನೋಡ್ತೇವೆ. ಯಾವ ಮನುಷ್ಯನು ಪ್ರತಿದಿನ ಪ್ರಾತಃ ಕಾಲ ಮತ್ತು ಸಂಧ್ಯಾಕಾಲದಲ್ಲಿ ಈ 12 ಜ್ಯೋತಿರ್ಲಿಂಗಗಳ ಹೆಸರುಗಳ ಸ್ಮರಣೆಯನ್ನು ಮಾಡುವನು, ಅವನ 7 ಜನ್ಮಗಳಲ್ಲಿ ಮಾಡಿದಂತಹ ಪಾಪಗಳು ಈ 12 ಜ್ಯೋತಿರ್ಲಿಂಗಗಳ ಸ್ಮರಣ ಮಾತ್ರದಿಂದಲೇ ನಷ್ಟವಾಗುತ್ತವೆ. जो मनुष्य प्रतिदिन प्रातः काल और संध्या काल में इन 12 ज्योतिर्लिंगों के नामों का स्मरण करता है, उसके 7 जन्मों का किया हुआ पाप इन लिंगों के स्मरण मात्र से नष्ट हो जाता है. ಈ ರೀತಿಯಾಗಿ ಶಿವಪುರಾಣದಲ್ಲಿ ಹೇಳಿರುವಂತಹ ದ್ವಾದಶ ಜ್ಯೋತಿರ್ಲಿಂಗ ಸ್ಮರಣ ಸ್ತೋತ್ರವು ಇಲ್ಲಿಗೆ ಮುಕ್ತಾಯವಾಯಿತು. ಪ್ರತಿದಿನ ನಾವು ಈ ಜ್ಯೋತಿರ್ಲಿಂಗಗಳ ಸ್ಮರಣೆಯನ್ನು ಮಾಡ್ತಾ ನಮ್ಮೆಲ್ಲ ಪಾಪಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.